ನಮಸ್ಕಾರ ಎಲ್ರಿಗೂ. ಇವತ್ತು ಮಧ್ಯಾಹ್ನ ಅಡುಗೆಗೆ ಪಾಲಕ್ ಪಪ್ಪುನ ಮಾಡ್ಕೊತಾ ಇದ್ದೀನಿ. ನನಗಂತೂ ಪಾಲಕ್ ಪಪ್ಪು ಅಂದರೆ ತುಂಬಾ ಇಷ್ಟ. ಅಡುಗೆ ಆದಮೇಲೆ ನಾನು ಮಡವಾಟು ಕಾಲು ತೊಗೊಂಬಂದಿದ್ನಲ್ಲ, ಅದ್ರ ಸೂಪ್ನ ಮಾಡೋಣ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನನೇ ಮಾಡಿಟ್ಬಿಟ್ರೆ ಸಂಜೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಹೊತ್ತು ಕುದಿಬೇಕಲ್ವಾ. ಮಾಡಿಟ್ಬಿಟ್ರೆ ಸಂಜೆ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಕೂಡ ಈಗಲೇ ರೆಡಿ ಮಾಡಿಬಿಡ್ತಾಯಿದ್ದೀನಿ. ಫಸ್ಟಿಗೆ ಪಾಲಕ್ ಪಪ್ಪುಗೆ ಸೊಪ್ಪು, ಬೇಳೆ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕೂಗೋದಕ್ಕೆ ಇಟ್ಬಿಟ್ಟು ನಾನು ಸೂಪ್ಗೆ ರೆಡಿ ಮಾಡ್ಕೊಳ್ಳೋಷ್ಟೊಡೆ ಕುಕ್ಕರ್ ಕೂಗಿರುತ್ತೆ, ಅವಾಗ ಸಾಂಬಾರು ಕೂಡ ಆಗಿಬಿಡುತ್ತೆ. ತೊಗೊಂಬಂದು ಎರಡೇ ತೊಗೊಂಬಂದಿದ್ದು, ಆದರೆ ಈ ಸಾಕು ಇಬ್ಬರು ಇದ್ವಿ ಅಂದರೆ 1-2 ತುಂಬ ಸೂಪ್ ಮಾಡ್ಬೋದು ಇದರಲ್ಲಿ. ಆದರೆ ಸಿಪ್ಪೆ ತೆಗೆದು ತುಂಬ ಕಷ್ಟ. ಸ್ವಲ್ಪ ತೆಗ್ದು ಕ್ಲೀನಾಗೆಲ್ಲ ವಾಶ್ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣ್ಸಿಕಾಯಿ. ನಾನು ಹೇಳ್ತೀನಿ ಇದಕ್ಕೆ ಹಸಿಮೆಣ್ಸಿಕಾಯಿ ದಯವಿಟ್ಟು ಹಾಕಲೇಬೇಡಿ, ಕನಕ ಮೆಣಸು ಹಾಕಿರ್ತೀವಲ್ಲ ಅದೇ ಫುಲ್ಲು ಖಾರ ಇರುತ್ತೆ. ಇದು ಸ್ವಲ್ಪ ಕಾಯಿನೂ ಕೂಡ ಎಲ್ಲ ಖಾರ ಇರಬೇಕು ಅನಿಸುತ್ತೆ. ನಾನು 3 ಹಸಿಮೆಣ್ಸಿಕಾಯಿ ಹಾಕಿದೆ, ಸಿಕ್ಕಾಪಟ್ಟೆ ಖಾರ ಆಗಿಬಿಟ್ಟಿತ್ತು. ನೀವು ಹಸಿಮೆಣ್ಸಿಕಾಯಿ ಸ್ಕಿಪ್ ಮಾಡಿಲ್ಲಾರ ಒಂದೇ ಒಂದು ಹಾಕ್ಕೊಳ್ಳಿ. ಅಷ್ಟರಲ್ಲಿ ಸಾಂಬಾರು ಒಗ್ಗರಣೆ ಹಾಕಿ ಸಾಂಬಾರು ಕೂಡ ಕುದೀತು. ಇನ್ನು ಮೊಳಕೆ ಹುಳ್ಳಿಕಾಳು ಸಾರು ಮಾಡೋಣ ಅಂದ್ಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಹುಳ್ಳಿಕಾಳನ್ನು ಕೂಡ ಫಿಲ್ಟ್ರಲ್ಲಿ ಹಾಕಿಟ್ಬಿಟ್ಟೆ. ಇವತ್ತು ಬಟ್ಟೆಲಿ ಕಟ್ತಲ್ಲ, ಹಾಗೇ ಫಿಲ್ಟ್ರಲ್ಲಿ ಅದರಲ್ಲೇ ಬಿಟ್ಬಿಟ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೂಪ್ ಮಾಡಿ ಇಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಸಂಜೆ ಟೈಮ್ ಮಳೆಗಾಲದಲ್ಲಂತೂ ಆರೋಗ್ಯ ಕೂಡ ತುಂಬಾ ಒಳ್ಳೆಯದೆ. ನಾವು ಮಾಮೂಲಿ ಈ ಮೇಕೆ ಕಾಲು ಸೂಪ್ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ರುಚಿ. ಇದನ್ನು ಮಾಡ್ಕೊಳ್ಳೋಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಫ್ಲೇವರ್ಗೆ ಹಾಕ್ಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಬಿಟ್ಟು ಸ್ವಲ್ಪ ಗರಂ ಮಸಾಲ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 20-25 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದ್ದಾದ್ಮೇಲೆ ಈ ರೀತಿ ಸೋದಿಸ್ಕೊಬೇಕು. ಫುಲ್ಲು ತರಿ ಇರುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ಸೋದಿಸ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ಸೂಪ್ ರೆಡಿ. ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇರೋವಂಥದ್ದು. ನಿಮ್ಗೇನಾದ್ರು ಕಾಯಿ ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಇವಾಗರಿ ಫಸ್ಟಿಗೆ ಹಾಗೆ ಕೊಟ್ಟೆ, ಸ್ವಲ್ಪ ಖಾರ ಆಗೋಯಿತು. ಅದಕ್ಕೆ ನಾನು ಮೊದಲೇ ನಿಂಬೆಹಣ್ಣ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಖಾರ ಅಂದ ತಕ್ಷಣ ನಿಂಬೆಹಣ್ಣು ಕೊಟ್ಬಿಡೋಣ ಅಂತ ನಿಂಬೆಹಣ್ಣು ಇಟ್ಕೊಂಡ್ಮೇಲಂತೂ ಪರ್ಫೆಕ್ಟಾಗಿ ಬಂದಿತ್ತು. ಮತ್ತೆ ನೆಕ್ಸ್ಟ್ ಲೆಕ್ಕಲ್ಲಿ ಸಿಗ್ತೀನಿ. ಬಾಯ್.